ಏನ್ರಿ ರಮೇಶ್ ಅವರೇ ಬೀಚಿಗೆ ಬಂದ್ಬಿಟ್ಟಿದ್ರಾ? ಇಲ್ಲೇ ಉಡುಪಿಲಿ ಪ್ರೇಯರ್ ಇತ್ತು ಕಣ್ರಿ, ಅದಕ್ಕೆ ಬಂದಿದ್ವಿ. ಹಂಗೆ ಬೀಚ್ ನೋಡ್ಕೊಂಡು ಹೋಗೋಣ ಅಂತ ಹಂಗೆ ಬಂದ್ವಿ. ತಿಂಡಿ ಆಯ್ತಾ? ಆಯ್ತು. ನಿಮ್ದು? ಪ್ರವೀಣ್ ಅಣ್ಣ ಬಂದ್ರು. ಹೌದಾ, ಸರಿ ನೋಡ್ತೀನಿ. ನಾನು ಬಂದ್ಮೇಲೆ ಮಾತು ನಿಲ್ಲಿಸ್ಬಿಟ್ರಿ. ಹಂಗೇನಿಲ್ಲ ಕಣ್ರಿ. ಕಣಣ್ಣ, ನೀವು ಸುಮ್ಮನೆ ಹಂಗೆ ಅಂತೀರಪ್ಪ. ಹಂಗೇನಿಲ್ಲ ಅಂತ ಹೇಳ್ತಿದೀವಲ್ಲಣ್ಣ. ಹಂಗಾಗಿದ್ರೆ ನಿಮ್ಮನ್ನ ಬಿಟ್ಟು ಮಾತಾಡ್ತೀವಾ? ಗೊತ್ತಿಲ್ಲಪ್ಪ. ಅದೇ ಉಡುಪಿಯಿಂದ ಇಲ್ಲಿಗೆ ಬೀಚ್ ನೋಡಕ್ ಬಂದ್ವಿ ಅಂತ ಹೇಳ್ತಿದ್ದೆ. ಆಯ್ತು, ಅದ್ರ ಬಗ್ಗೆ ಬಿಡ್ರಿ. ಈ ಅಲೆಗಳು ಬಡಿಯೋದಕ್ಕೆ ಸರಿಯ ತಣ್ಣು ಗಾಳಿ ಬರ್ತಿತ್ತಲ್ಲ. ಹೌದು ಕಣ್ರಿ. ಯಾಕಣ್ಣ ರಮೇಶ್ ಅಣ್ಣ ಬೇಜಾರು ಮಾಡ್ಕೊಬಿಟ್ರಿ? ಯಾಕಣ್ಣ ಏನಾಯ್ತಣ್ಣ? ಮಗಳು ಮದುವೆ ಮಾಡ್ಬೇಕಾಗಿತ್ತು ಕಣಣ್ಣ, ಅದಕ್ಕೆ ಸ್ವಲ್ಪ ದುಡ್ಡು ಶಾರ್ಟೇಜ್ ಆಗಿತ್ತು, ಅದಕ್ಕೆ ಕಣಣ್ಣ ಸ್ವಲ್ಪ ಬೇಜಾರಾಗಿದ್ದೀನಿ. ಪ್ರೇಯರ್ ಮಾಡ್ರಿ, ದೇವ್ರು ಒದಿಸ್ಕೊಡ್ತಾರೆ. ಅದೇ ನಂಬಿಕೆಯಲ್ಲಿ ಇದೀನಣ್ಣ. ಈ ಬೆಟ್ಟ ಗುಡ್ಡಗಳೆಲ್ಲ ಮಳೆಕಾಲದಲ್ಲಿ ಒಳ್ಳೆ ಹಸಿರಾಗಿರ್ತಾವಲ್ಲ ಅಣ್ಣ. ಹಸಿರಾಗಿರ್ತವೆ. ಬೇಸಿಗೆಲೆಲ್ಲ ಒಣಗೋಗಿರ್ತಾವಣ್ಣ. ಅಣ್ಣ, ಬೇಸಿಗೆಲೆಲ್ಲ ಹುಲ್ಲೆಲ್ಲ ಹಸಿರು ಹುಲ್ಲುಗಳೆಲ್ಲ ಒಣಗೋಗಿರ್ತಾವ ಕಣಣ್ಣ. ಆಯ್ತು, ಬನ್ನಿ ಊಟ ಮಾಡಕ್ ಹೋಗೋಣ. ಹೋಗೋಣ ತಡ್ರಿ, ಇನ್ನೂ ಟೈಮ್ ಆಗಿಲ್ವಲ್ಲ. ಟೈಮ್ ಆಗಿಲ್ಲ ತಡ್ರಣ್ಣ, ಸ್ವಲ್ಪ ಹೊತ್ತು ಮಾತಾಡೋಣ. ಆಯ್ತು, ಅದೇನ್ ಮಾತಾಡ್ತೀರ ಮಾತಾಡ್ರಪ್ಪ, ನಾನು ಕೇಳಿಸ್ಕೊಂತೀನಿ. ಕೇಳಿಸ್ಕೊಳ್ಳೋದೇನು, ನೀವು ಮಾತಾಡ್ರಿ. ಆಯ್ತು ಕಣಣ್ಣ, ನಮ್ಮ ಮನೆ ಕಾಯ್ತಿರ್ತಾರೆ, ಹೋಗ್ತೀನಿ. ಆಯ್ತು, ನಾವು ಹೋಗ್ತೀವಿ. ಇನ್ನೇ ನಾನೊಬ್ಬನೇ ಅಲ್ಲ, ನಾನು ಹೋಗ್ತೀನಿ ಬರ್ರಿ. ನಾವು ಯಾವುದೇ ವ್ಯಕ್ತಿಯ ಮನಸ್ಸನ್ನು ನೋಯಿಸಲು ಈ ರೀತಿಯಾದ ವಿಡಿಯೋವನ್ನು ಮಾಡಿಲ್ಲ. ಇದು ಜಸ್ಟ್ ಕಾರ್ಟೂನ್ ವಿಡಿಯೋ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಕಂಡು ಬಂದಲ್ಲಿ ದಯವಿಟ್ಟು ನಮ್ಮನ್ನು ಕ್ಷಮಿಸಿ.